ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್. ಇವಾಗಲಂತೂ ದೀಪಾವಳಿ ಹಬ್ಬ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸ್ನೇಹಿತರೆ. ಹಾಗೂ ನಾವೆಲ್ಲರೂ ಕೂಡ ತುಂಬಾ ಸ್ವೀಟ್ ಆದಂಥ ತುಂಬಾ ರೆಸಿಪಿಗಳು ಮಾಡ್ತಾ ಇರ್ತೀವಿ ಮನೆಯಲ್ಲಿ. ಹಾಗಾದರೆ ನೀವು ಕೂಡ ಈ ಒಂದು ಶಂಕರಪಾಳ್ಯ ರೆಸಿಪಿನ ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾ ಇರ್ತಾರೆ. ಹಾಗಾದರೆ ತಡ ಮಾಡದೆ ಹೇಗೆ ಮಾಡೋಣ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ನಾನಿಲ್ಲಿ ಒಂದು ಬೌಲ್ನ ತೊಗೋತಾ ಇರೋದು. ಆ ಬೌಲ್ ಅಳತೆನೇ ಎಲ್ಲವೂ ಕೂಡ ಎಲ್ಲ ಸೈಜ್ ಕೂಡ ಅಷ್ಟೇ ತೊಗೊಂಡಿರೋದು. ಮೊದಲಿಗೆ ನಾನು ಮೈದಾ ಹಿಟ್ಟನ್ನು ಈ ಒಂದು ಬೌಲ್ನ ಸೈಜಲ್ಲಿ 3 ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನ ತೊಗೋತಾ ಇರೋದು ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ, ನಾನು ಇದ್ರ ಒಳಗಡೆ ಸ್ಪೆಷಲ್ ಆಗಿರುವಂಥ ರವಾನ ಯೂಸ್ ಮಾಡಿಕೊಂಡು ಇವತ್ತು ನಿಮಗೆ ಶಂಕರಪಾಳೆನ ಹೇಳ್ಕೊಡ್ತಾ ಇರೋದು. ಚಿಕ್ಕದಾಗಿರುವಂಥ ರವಾನ ತೊಗೊಂಡ್ಬಿಡಿ. ಹಾಗೂ 1 ಬೌಲಷ್ಟು ರವಾನ ಆ್ಯಡ್ ಮಾಡ್ಕೋತಾ ಇರೋದು. 3 ಬೌಲಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ಈಗ ರವೆ ಕೂಡ ಆ್ಯಡ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ. ನೀವು ಸೈಜ್ ಪ್ರಕಾರ ತೊಗೊಂಡ್ರೆ ಶಂಕರಪಾಳೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ, ಸ್ವಲ್ಪ ಕೂಡ ಕೆಡೋದಿಲ್ಲ. ಹಾಗೂ ನಾನು ಇದ್ರೊಳಗಡೆ ಸಕ್ಕರೆ ಪೌಡರ್ ಕೂಡ ತಗೋತಾ ಇರೋದು. ಅದು ನಾನು ಯಾವ ಬೌಲಿಂದ ಮೈದಾ ಹಾಗೂ ರವಾನ ತೊಗೊಂಡಿದ್ನೋ ಅದೇ ಬೌಲ್ ಒಳಗಡೆ ಅರ್ಧ ಆಗುವಷ್ಟು ಸಕ್ಕರೆನ ತೊಗೋತಾ ಇರೋದು ಸ್ನೇಹಿತರೆ. ಶಂಕರಪಾಳ್ಯದಲ್ಲಿ ಸ್ವಲ್ಪ ಸಕ್ಕರೆ ಕಡಿಮೆ ಇದ್ದರೂ ಕೂಡ ನಡೆಯುತ್ತೆ. ಜಾಸ್ತಿ ಸಕ್ಕರೆ ಆಗೋಗ್ಬಿಟ್ರೆ ನಿಮ್ಮ ಶಂಕರಪಾಳೆ ಚೆನ್ನಾಗಿ ಬರೋದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಕೂಡ. ಅರ್ಧದಷ್ಟು ನಾನು ಸಕ್ಕರೆ ಪೌಡರ್ನ ತೊಗೋತಾ ಇರೋದು ಸ್ನೇಹಿತರೆ. ಸಕ್ಕರೆನ ಶೋಧಿಸ್ಕೊಂಡು ತೊಗೊಂಡ್ಬೇಡಿ, ಯಾಕಂದರೆ ಒಳಗಡೆ ಇನ್ನೂ ಸ್ವಲ್ಪ ದಪ್ಪ ಕಣಗಳಿರುತ್ತೆ, ಅದಕ್ಕೋಸ್ಕರ. ಈ 3 ಇಂಗ್ರೀಡಿಯೆಂಟ್ಸ್ ಇವಾಗ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ರವೆ ಆ್ಯಂಡ್ ಸಕ್ಕರೆ ಹಾಗೂ ಮೈದಾ 3 ಕೂಡ ಚೆನ್ನಾಗಿ ಕಲ್ತಿರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದ್ರ ಒಳಗಡೆ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ರುಚಿಗೆ ತುಂಬಾ ರುಚಿಕರವಾಗಿ ಹಾಗೂ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿರೋದು. ಅದು ಕೂಡ ಹಾಕ್ಕೊಂಡಿದ್ದ ತಕ್ಷಣ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ತುಪ್ಪನ ಯೂಸ್ ಮಾಡ್ಕೋತಾ ಇರೋದು. ತುಪ್ಪನ ಕೂಡ ನೀವು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಬೋದು, ಜಾಸ್ತಿ ಕಡಿಮೆ ಅಂತ ಏನೂ ಇಲ್ಲ. ಹೀಗೆ ಈ ಒಂದು ತುಪ್ಪನ ಇವಾಗ ನಾನು ಸ್ವಲ್ಪ ಬಿಸಿ ಮಾಡ್ಕೋತಾ ಇರೋದು. ಆ್ಯಂಡ್ ಇದ್ರ ಒಳಗಡೆ ನಾನು ಸ್ವಲ್ಪ ಹಾಲನ್ನ ಕೂಡ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. 1 ಕಪ್ಪಷ್ಟು ಹಾಲನ್ನ ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿ ಶಂಕರಪಾಳೆ ಟೇಸ್ಟಿಯಾಗಿ ಆ್ಯಂಡ್ ರುಚಿಕರವಾದಂಥ ಶಂಕರಪಾಳೆ ರೆಡಿ ಆಗೋಗ್ಬಿಡುತ್ತೆ. ಸ್ವಲ್ಪ ಹಾಲು ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಇಡೋಕ್ಕೆ ಹೋಗಬೇಡಿ. ಸ್ವಲ್ಪ ಉಗುರು ಬೆಚ್ಚಗಾದ ತಕ್ಷಣ ನೀವು ತೆಕ್ಕೊಂಡ್ಬಿಡಿ ಗ್ಯಾಸ್ ಮೇಲಿಂದ. ಹಾಗೂ ಈ ಒಂದು ಹಿಟ್ಟು ಇವಾಗ ರೆಡಿ ಆಗಿರುವಂಥದ್ದು. ಈ ಒಂದು ಹಿಟ್ಟಿನಲ್ಲಿ ಈ ಒಂದು ತುಪ್ಪ ಆ್ಯಂಡ್ ಹಾಲು ಮಿಕ್ಸ್ ಮಾಡ್ಕೊಂಡಿದ್ನಲ್ವ, ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಿಟ್ಟಿನಲ್ಲಿ ಚೆನ್ನಾಗಿ ಕಲ್ತಿರಬೇಕು, ಅಷ್ಟು ಚೆನ್ನಾಗಿ ಇದನ್ನು ಹಾಕ್ಕೊಂಡ್ಬಿಡಿ. ಎಲ್ಲೋ ಕಡೆ ಹಾಕ್ಕೊಂಡಿದ್ದ ತಕ್ಷಣ ಚೆನ್ನಾಗಿ ಕಲಿಸ್ಕೊಂಡ್ಬಿಡಿ. ಅಷ್ಟು ಕೂಡ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಮುಂಚೆನೇ ಇದನ್ನು ಫಸ್ಟ್ ನೀವು ಕಲಿಸ್ಕೊಳ್ಬೇಕು. ನೆಕ್ಸ್ಟ್ ನೀವು ಇದು ಕಲಿಸ್ಕೊಂಡಿದ್ದ ತಕ್ಷಣ ನೀವು ನೀರು ಹಾಕ್ಕೊಂಡ್ರೆ ನಡೆಯುತ್ತೆ ಸ್ನೇಹಿತರೆ. ತುಪ್ಪ ಹಾಗೂ ಹಾಲು ಕಲಸಿದ ತಕ್ಷಣ ನೀವು ಸ್ವಲ್ಪ ಆಗಿ ನೀರನ್ನ ಹಾಕ್ಕೋತಾ ಹೋಗಿ. ಜಾಸ್ತಿ ಇದು ಮೆತ್ತಗೆ ಆಗಬಾರ್ದು, ಗಟ್ಟಿಯಾಗಿ ನೀವು ಕಲಿಸ್ಕೊಳ್ಬೇಕು. ಆ ರೀತಿ ನೀವು ಈ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಚೆನ್ನಾಗಿ ಶಂಕರಪಾಳೆ ರೆಡಿ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ರಲ್ಲ, ಸ್ವಲ್ಪ ಕೂಡ ಮೆತ್ತಗೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿಲ್ಲ. ಹೀಗೆ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡಿರೋದು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಈ ರೀತಿ ದಪ್ಪ ಉಂಡೆಗಳನ್ನ ತೊಗೊಂಡ್ಬಿಡಿ. ಈ ರೀತಿ ದಪ್ಪ ಉಂಡೆನ ತೊಗೊಂಡ್ಬಿಟ್ಟು ಇದನ್ನು ನಾವು ಯಾವ ರೀತಿ ಚಪಾತಿನ ಲಾಟಿಸ್ತೀವೋ ಆ ರೀತಿನ ಇದನ್ನು ಲಾಟಿಸ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ತುಂಬಾ ತೆಳುವಾಗಿ ಕೂಡ ಲಾಟಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಶಂಕರಪಾಳೆ ಚೆನ್ನಾಗಿ ಬರೋದಿಲ್ಲ. ಇವಾಗಲಂತೂ ಮಹಾರಾಷ್ಟ್ರದಲ್ಲಿ ಎಷ್ಟು ಚೆನ್ನಾಗಿ ಶಂಕರಪಾಳೆ ಮಾಡ್ತಾರೋ ಆ ರೀತಿಯಲ್ಲೇ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಕರ್ನಾಟಕದಲ್ಲಿ ಅಷ್ಟು ಚೆನ್ನಾಗಿ ಮಾಡೋದಿಲ್ಲ, ಆದರೆ ಮಹಾರಾಷ್ಟ್ರದಲ್ಲಿ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಾಗ ಈ ರೀತಿ ನೀವು ತಕ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಯಾವುದೇ ಒಂದು ಹಿಟ್ಟು ಹಾಕ್ಕೊಳ್ಳೋ ಅಗತ್ಯ ಕೂಡ ಇರೋದಿಲ್ಲ ಈ ಒಂದು ಹಿಟ್ಟನ್ನ ಲಾಟಿಸುವಾಗ. ಹಾಗೂ ನಾನು ಸೈಡಲ್ಲಿರುವಂಥ ಎಡ್ಜ್ಗಳನ್ನು ಈ ರೀತಿ ಕಟ್ ಮಾಡ್ಕೋತಾ ಇರೋದು. ಯಾಕಂದರೆ ಚೆನ್ನಾಗಿ ನಮಗೆ ಶಂಕರಪಾಳೆ ಕಟ್ ಮಾಡೋದಕ್ಕೆ ಆ್ಯಂಡ್ ಒಂದೇ ಸೈಜಲ್ಲಿ ಬರಬೇಕಲ್ವ, ಅದಕ್ಕೋಸ್ಕರ ಈ ರೀತಿ ನಾನು ಸೈಡಲ್ಲಿರುವಂಥ ಅಷ್ಟು ಎಡ್ಜ್ಗಳನ್ನು ಸ್ವಲ್ಪ ಈ ರೀತಿ ಕಟ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ನಾನು ಅಷ್ಟು ಕಟ್ ಮಾಡ್ಕೋತಾ ಇರೋದು. ಯಾಕಂದರೆ ಒಂದೇ ಸೈಜಲ್ಲಿ ಬರಬೇಕಲ್ವ, ಈ ರೀತಿ ಕಟ್ ಮಾಡ್ಕೊಂಡ್ಬಿಡಿ. ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾನು ಕೂಡ ಕಟ್ ಮಾಡ್ಕೋತಾ ಇರೋದು ಅಂತ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂಡ ಕಟ್ ಮಾಡ್ಕೊಳ್ಬೋದು, ಆದರೆ ನಾನು ನಿಮಗೆ ಈ ರೀತಿಯಾಗಿ ಹೇಳ್ಕೊಡ್ತಾ ಇರೋದು ಸ್ನೇಹಿತರೆ. ಆ್ಯಂಡ್ ಈ ಒಂದು ಶಂಕರಪಾಳೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದ್ಸಲ ಆದರೂ ಟ್ರೈ ಮಾಡಿಬಿಟ್ಟು ನೋಡಿ. ಹಾಗೂ ನಿಮ್ಮ ಮನೆಯವರಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಈ ಒಂದು ಸ್ಪೆಷಲ್ ರೆಸಿಪಿ.
ಇವಾಗ ಶಂಕರಪಾಳ್ಯ ಕೂಡ ಕಟ್ ಆಗಿರೋದು ನೋಡ್ತಾ ಇದ್ರಲ್ಲ, ಯಾವ ರೀತಿ ತುಂಬಾ ಒಂದೇ ಸೈಜಲ್ಲಿ ಕರೆಕ್ಟ್ ಸೈಜಲ್ಲಿ ಬಂದಿರೋದು. ಆ್ಯಂಡ್ ನೆಕ್ಸ್ಟ್ ಈ ಕಡೆ ನಾನು ಎಣ್ಣೆನ ಕೂಡ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ. ಎಣ್ಣೆ ಕೂಡ ಕಾದಿದ್ದಾಗಿದೆ. ಆ್ಯಂಡ್ ಶಂಕರಪಾಳ್ಯ ಇದ್ರ ಒಳಗಡೆ ಹಾಕ್ಕೊಂಡ್ಬಿಡಿ ಸ್ವಲ್ಪ ಸ್ವಲ್ಪವಾಗಿ. ಇದನ್ನು ಜಾಸ್ತಿ ಹೊತ್ತೋವರೆಗೂ ನೀವು ಇದನ್ನು ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸ್ನೇಹಿತರೆ. ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು. ಆ್ಯಂಡ್ ಜಾಸ್ತಿ ಎಣ್ಣೆ ಕೂಡ ತಗೊಳ್ಳೋದಿಲ್ಲ ಈ ಒಂದು ಶಂಕರಪಾಳ್ಯ. ಹಾಗೂ ಟೇಸ್ಟಿಯಾಗಿ ರೆಡಿ ಆಗುವಂಥದ್ದು ಇದು ಶಂಕರಪಾಳ್ಯ ಕೂಡ ಸ್ನೇಹಿತರೆ. ಇವಾಗ ಅಷ್ಟು ಶಂಕರಪಾಳ್ಯ ನಾನು ಇದ್ರ ಒಳಗಡೆ ಹಾಕ್ಕೊಂಡಿರೋದಾಗಿದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ. ಈ ರೀತಿ ಇದನ್ನು ಒಳಗಡೆ ಸ್ವಲ್ಪ ಕೈ ಆಡಿಸ್ತಾ ಇರಿ, ಏನಾದರೂ ಒಂದು ಸ್ಪೂನ್ನ ಸಹಾಯದಿಂದ, ದೊಡ್ಡ ಸ್ಪೂನ್ ಒಂದು 3 ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಫ್ರೈ ಆದ ತಕ್ಷಣ ತೋರಿಸ್ತೇನೆ ಸ್ನೇಹಿತರೆ ಯಾವ ರೀತಿ ಕಲರ್ ಬಂದಿರೋದು ಅಂತ. ಯಾವ ರೀತಿ ಕ್ರಿಸ್ಪಿಯಾಗಿ ಕೂಡ ತುಂಬಾ ಚೆನ್ನಾಗಿ ರೆಡಿ ಆಗುತ್ತೆ ಸ್ನೇಹಿತರೆ. ಆ್ಯಂಡ್ ಮಾಡಲು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ಹಾಗೂ ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಈಗ ಅಷ್ಟು ಶಂಕರಪಾಳ್ಯ ಕೂಡ ಫ್ರೈ ಮಾಡ್ಕೊಂಡಿರಾಗಿದೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಆ್ಯಂಡ್ ಕ್ರಿಸ್ಪಿಯಾಗಿ ಬಂದಿರೋದು ಅಂತ. ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಯಾಕಂದರೆ ಇದರ ಒಳಗಡೆ ರವಾನ ಆ್ಯಂಡ್ ತುಪ್ಪನ ಕೂಡ ನಾನು ಜಾಸ್ತಿಯಾಗಿ ಹಾಕ್ಕೊಂಡಿರೋದು. ನೋಡ್ತಾ ಇದ್ದೀರ ಹೀಗೆ ಶಂಕರಪಾಳ್ಯ ಪದರ್ ಕೂಡ ಸೈಡಲ್ಲಿ ಯಾವ ರೀತಿ ಬಿಟ್ಟಿರೋದು ಅಂತ. ಅಂದರೆ ಇದು ತುಂಬಾ ಚೆನ್ನಾಗಿ ಫ್ರೈ ಆಗೋಗ್ಬಿಟ್ಟಿದೆ ಅಂತ ತಿಳ್ಕೊಳ್ಬೇಕು ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ಒಂದು ರೆಸಿಪಿ ಇಷ್ಟವಾದರೆ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.